ಸಿಎಂ ಸಿದ್ದರಾಮಯ್ಯ ಅವರು ಇದೇ ಭಾಗದವರು, ನಮ್ ಕಾಡಿನ ಜನ ಅನ್ನೋ ಒಂದು ಮಾತನ್ನ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಚಾಮರಾಜನಗರದ ಬಗ್ಗೆ. ಯಾಕಂದ್ರೆ ಅವಿಭಾಜ್ಯ ಮೈಸೂರಿನ ಭಾಗ ಅದು. ಸೊ ಸಿಎಂ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ? ಅಂದ್ರೆ ಈಗ ಪ್ರಾಣಿಗಳಿಗೆ ಸಮಸ್ಯೆ ಆಗುತ್ತೆ, ಕಾಡುಗಳ ಕಾಟ ಜಾಸ್ತಿ ಆಗುತ್ತೆ ಅಂತ. ಇಲ್ಲ, ಮುಖ್ಯಮಂತ್ರಿಗಳಿಗೆ ಇದು ಅರಿವಿದೆ, ಅವ್ರಿಗೆ ಗೊತ್ತಿದೆ. ಮಾದೇಶ್ವರನ ಬೆಟ್ಟ, ಬೆಳಗ್ಗೆ ರಂಗನಾಥ್ ಬೆಟ್ಟ, ಇಲ್ಲಿ ಈ ಕಡೆ ಎಲ್ಲವೂ ಅವ್ರಿಗೆ ಅರಿವಿದೆ. ಮತ್ತು ಈ ಪ್ರದೇಶ ಎಲ್ಲ ಹುಲಿಯ ಅದ್ಭುತವಾದಂಥ ಸ್ಥಳ ಇದು. ಮಾದೇಶ್ವರನ ಬೆಟ್ಟವೂ ಅಷ್ಟೇ, ಬೆಳಗ್ಗೆ ರಂಗನಾಥ್ ಬೆಟ್ಟವೂ ಅಷ್ಟೇ, ಇಲ್ಲೂ ಅಷ್ಟೇ ಬಂಡೀಪುರ. ಹುಲಿಗಳ ಸಂಖ್ಯೆ ವಿಶ್ವದಲ್ಲೇ ಇದು 2ನೇ ಸ್ಥಾನ ಪಡೆದಿದೆ. ಇನ್ನೂ ಬಹಳ ಹೆಚ್ಚಿನ ರೀತಿಯಲ್ಲಿ ನಮಗೆ ಹುಲಿಗಳ ಸಂಪತ್ತು ಸಿಗುತ್ತೆ. ಆನೆಗಳ ಸಂಪತ್ತು ಸ್ವಲ್ಪ ಹೆಚ್ಚು ಕಡಿಮೆ ನಾವೇ ಮೊದಲನೇ ಸ್ಥಾನದಲ್ಲಿದ್ದೇವೆ. ಈ ದೃಷ್ಟಿಯಲ್ಲಿರುವಾಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಕಳಕಳಿನ ಮನವಿ ಮಾಡ್ತೀನಿ. ಇದಕ್ಕೆ ಎಂಥ ಸಂದರ್ಭ ಬಂದರೂ, ಏನೇ ರಾಜಕೀಯ ಒತ್ತಡ ಬಂದರೂ ಇದಕ್ಕೆ ಅವಕಾಶ ಕೊಡಲೇಬೇಡಿ. ಅವಕಾಶ ಕೊಟ್ಟರೆ ಹೋರಾಟ ಅನಿವಾರ್ಯ. ಕಾಣಿಸ್ತಾ ಇದೆ ರಾಜಕೀಯದ ಒತ್ತಡ ಇದೆ ಅನ್ನೋದು. ಅವ್ರು ಏನಾದರೂ ರಾಜಕೀಯ ಮಾಡಿಕೊಳ್ಳಿ, ಇದು ನಮ್ಮ ರಾಜ್ಯ, ಕನ್ನಡ ರಾಜ್ಯ, ನಮ್ಮ ರಾಜ್ಯದ ಅರಣ್ಯ. ಅದನ್ನು ಉಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಕೇರಳದವರದಲ್ಲ. ಕೇರಳದವರು ಇವತ್ತಲ್ಲ, ಮೊದಲಿನಿಂದಲೂ ಒಂದೇ ಸಮನೆ ಮಾಡ್ತಾ ಇದ್ದಾರೆ. ಬರೀ ಇದೊಂದೇ ಅಲ್ಲ, ರೈಲ್ವೆ ಲೈನ್ ತರಬೇಕು ಅಂತ ಮಾಡಿದ್ರು. ಇನ್ನೂ ಒಂದಿದೆ, ಅಂಡರ್ಗ್ರೌಂಡ್ ರೋಡ್ ಮಾಡಬೇಕು ಅಂತಲೂ ಅವ್ರ ತಲೆಯಲ್ಲಿದೆ. ಅಂಡರ್ಗ್ರೌಂಡ್ ರೋಡ್ ಮಾಡಿದ್ರು ಅಪಾಯ, ರೈಲ್ವೆ ತಂದರೂ ಅಪಾಯ, ಇದನ್ನು ತೆಗೆದ್ರು ಅಪಾಯ. ಆದ್ದರಿಂದ ಕೇರಳದವರ ರಾಜಕಾರಣಕ್ಕೆ ಬಲಿ ಆಗಬಾರ್ದು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಇದಕ್ಕೆ ತಲೆ ಬಾಗಲೇಬಾರ್ದು ಅಂತೇಳಿ ಒತ್ತಾಯ ಮಾಡ್ತಾರೆ. ಮನುಷ್ಯರ ವಿಚಾರಗಳಲ್ಲಿ ರಾಜಕಾರಣ ಸರಿ, ಪ್ರಾಣಿಗಳ ವಿಚಾರದಲ್ಲೂ ರಾಜಕಾರಣ ಹಂಗೆ ಆಗಿದೆ. ಈಗ ಪ್ರಾಣಿಗಳ ವಿಚಾರದಲ್ಲೂ ಅವರಿಗೆ ವಯನಾಡಿನವ್ರಿಗೆ ಬೇಕಾಗಿರೋದು, ಕೇರಳದವ್ರಿಗೆ ಬೇಕಾಗಿರೋದು ವ್ಯಾಪಾರ, ದರೋಡೆ, ಲೂಟಿ. ಅದಕ್ಕೋಸ್ಕರ ಈ ರಸ್ತೆ ತೆರವು ಮಾಡಿ ನಿಷೇಧ ಅಂತ ಇದ್ದಾರೆ. ನಾವು ಅದಕ್ಕೇನಾದರೂ ತೆರವು ಮಾಡಕ್ಕೆ ಹೊರಟ್ರೆ ಬಹಳ ಅತ್ಯಂತ ಪ್ರಾಣಿಗಳ ವಿಚಾರದಲ್ಲಿ ದೊಡ್ಡ ರಾಜಕಾರಣ ಆಗುತ್ತೆ. ಅದೊಂದೇ ಅಲ್ಲ, ಮರ ಕಡಿಯುವುದಕ್ಕೆ ಕೇರಳ ಕದಿಮರಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ಸಿದ್ದರಾಮಯ್ಯನವರೇ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಪ್ರಾಣಿಗಳ ಸಂಕುಲವನ್ನು ಉಳಿಸಬೇಕು. ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ.